ಒಂದು ಗೇರುಸೊಪ್ಪೆಯ ನಗರಿಯ ಸಮೀಪ ಇರತಕ್ಕಂತಹ ಕುದುರೆಗೆ ಎರಡನೆಯದ್ದೇ ಕಾರಣಿ. ಇಲ್ಲಿ ಕುದುರೆ ತರಬೇತಿಯನ್ನು ಕೊಟ್ಟು ಆ ಕುದುರೆಗಳನ್ನು ಯುದ್ಧಕ್ಕೆ ತಾಲೀಮನ್ನು ಮಾಡಿಸುವಂತಹ ಜಾಗ ಇದು. ಮನೆಗಳೇ ಇಲ್ಲವಲ್ಲ, ಹೆಂಗೆ ಬದುಕು ನಿಮ್ದು? ಮನೆಗಳಿದ್ದಾವೆ, ನಮ್ದು ಒಂದು 25 ಮನೆ ಇದ್ದಾವೆ. ಇಲ್ಲ ಇಲ್ಲಿ ಬಸ್ಸಿನ ವ್ಯವಸ್ಥೆ ಇಲ್ಲಿಗೆ ಬಸ್ ಇಲ್ಲ, ಎಲ್ಲ ಮನೆಗೆ ಒಂದು ಬೈಕು ಕಾರು ಇಟ್ಕೊಂಡಿದ್ದಾರೆ. ಮುಂಚೆ ನಡ್ಕೊಂಡು ಹೋಗ್ತಿದ್ದವ. ಎಷ್ಟು ಕಿಲೋಮೀಟರ್ ನಡೀತಾ ಇದ್ರಿ? ಅದು ಹೇಳಕ್ ಬರೋದು ಮೇಡಮ್, ನಮ್ಮ ಅಜ್ಜಿ ಮನೆ ಇಲ್ಲಿಂದ 30-40 ಕಿಲೋಮೀಟ್ರು, ಅಲ್ಲಿಗೆ ನಾವು ನಡ್ಕೊಂಡು ಹೋಗಿ ಬರ್ತಿದ್ದೆವು ಬಸ್ ಇಲ್ಲಿದ್ದಾಗ. ಇಲ್ಲಿ ಕುದುರೆಗಳಿದ್ದಾವೆ, ಒಂದು 3 ಕ್ವಿಂಟಾಲ್ 2.5-3 ಕ್ವಿಂಟಾಲ್ ಆಗುತ್ತವೆ. ಅದು ಲೆಕ್ಕ ಹೇಳೋಕ್ಕಾಗಲ್ಲ. ಅದು ನಾವೇನು ಬುಟ್ಟಿಲಿ ತುಂಬಿ ಹೆಗ್ರ ಮೇಲೆ ಇಟ್ಕೊಂಡು ಮಡಿ ಮೇಲೆ ಅಂದರೆ ಸ್ನಾನ ಮಾಡಿ ಪೂಜೆಗೆ ಅಲ್ಲಿಗೆ ತಗೊಂಡು ಹೋಗ್ತೀವಿ. ಅಲ್ಲಿ ಆನೆ, ಕುದುರೆ, ಎತ್ತು ಏನಿದೆ ಅವನ್ನ ಅದರೊಳಗೆ ಅಂತ ಹೇಳೋಕ್ಕಲ್ಲ. ಅದನ್ನ ಪರಿಚಯ ಹಿಡಿಯೋಕ್ಕೂ ಅಷ್ಟು ಇದಾಗಲ್ಲ ನೋಡಿ. ಇವೆಲ್ಲ ಇದು ಕಲ್ಲಿಂದ ಮಣ್ಣಿಂದ ಮಾಡಾಕ್ರೆ ಅವಾಗಿನ ಕಾಲದ. ಅದು ಕಡಿಮೆ ಒಂದು 30 ಹೊರೆ ಅಂತ ಹೇಳ್ತಿದ್ರು. ಈಗ 10 ಹೊರೆ ಇದೆ. ಈಗ ಕುದುರೆಗಳೆಲ್ಲ ಏನು ಮಾಡ್ತಿದ್ವು ಅಂತಂದರೆ ವಾಮಿಟಿಂಗ್ ಮಾಡ್ಕೊಳ್ಳೋವು, ಆನಂತರ ಜ್ವರ ಬರೋದು, ಸಹಜ ಮನುಷ್ಯನಿಗೆ ಯಾವ ರೀತಿಯಾಗಿರ್ತಕ್ಕಂತಹ ತೊಂದರೆ ತಾಪತ್ರೆಗಳಾಗ್ತಾಯಿದ್ವು ಆ ಕುದುರೆಗಳಿಗೂ ಆಗ್ತಾ ಇದ್ವು. ಕಾರಣಿ ಗ್ರಾಮದಲ್ಲಿ ನಮ್ಮನ್ನು ನಿಲ್ಲಿಸಿದ್ದಕ್ಕೆ ಕಾರಣ ಏನು ಮೇಡಮ್? ಕಾರಣಿ ಗೇರುಸೊಪ್ಪ ಇತಿಹಾಸದ ಪ್ರಮುಖವಾಗಿರ್ತಕ್ಕಂತಹ ಒಂದು ಕಾಲಘಟ್ಟದಲ್ಲಿ ಬರುತ್ತೆ. ಇದು ದೊಡ್ಡ ಇತಿಹಾಸವಿದೆ. ಇದನ್ನು ಕೇಳ್ತಾ ಹೋದರೆ ಈ ಗೇರುಸೊಪ್ಪ ಸಾಮ್ರಾಜ್ಯಕ್ಕೆ ಕುದುರೆಗಳು ಬರ್ತಾಯಿದ್ವು. ಆ ಕುದುರೆಗಳನ್ನು ತರಬೇತಿ ಕೊಡಬೇಕಿತ್ತು. ನಾವು ಈ ಸಂಶೋಧನಾತ್ಮಕವಾಗಿ ನೋಡಿದವಾಗ 2 ಪ್ರಮುಖ ಕೇಂದ್ರಗಳನ್ನು ನಾವು ಗುರುತಿಸ್ತೇವೆ. ಒಂದು ಗೇರುಸೊಪ್ಪೆಯ ನಗರಿಯ ಸಮೀಪ ಇರತಕ್ಕಂತಹ ಕುದುರೆಗೆ ಎರಡನೆಯದ್ದೇ ಕಾರಣಿ. ಇಲ್ಲಿ ಕುದುರೆ ತರಬೇತಿಯನ್ನು ಕೊಟ್ಟು ಆ ಕುದುರೆಗಳನ್ನು ಯುದ್ಧಕ್ಕೆ ತಾಲೀಮನ್ನು ಮಾಡಿಸುವಂತಹ ಜಾಗ ಇದು. ಇದು ಈ ಪ್ಲೇಸ್ ಇದೇ ಕಾರಣಿ. ಇಲ್ಲಿಂದ ಮುಂದೆ ಹೋಗಬೇಕು. ಇದು ಯಾವ ತಾಲೂಕಿಗೆ ಬರುತ್ತೆ? ಇದು ಸಾಗರ ತಾಲೂಕಿಗೆ ಬರುತ್ತೆ. ಇದು ಇಲ್ಲಿಂದ ಮುಂದೆ ಒಂದು ಕೋಟೆ ಬರುತ್ತೆ. ಇದು 3 ಜಿಲ್ಲೆಗಳು ಸಂಧಿಸುವ ಸ್ಥಳ. ಈ ಕಡೆ ಉಡುಪಿ, ಈ ಭಾಗದಲ್ಲಿ ಕಾರವಾರ ಅಥವಾ ಉತ್ತರ ಕನ್ನಡ, ಈ ಭಾಗದಲ್ಲಿ ಶಿವಮೊಗ್ಗ. 3 ಸಂಧಿಸುವ ಸ್ಥಳದಲ್ಲಿ ಒಂದು ಕೋಟೆ ಇದೆ. ನೋಡ್ಬೋದಾ ನಾವಿವಾಗ? ಆ ಕೋಟೆಯನ್ನು ನೋಡಬೇಕು ಅಂದ್ರೆ 16 ಕಿಲೋಮೀಟರ್ ನಡಿಬೇಕು. ಫುಲ್ ಕಾಡು, ಸಂಪೂರ್ಣ ಕಾಡು. ಫಾರೆಸ್ಟ್ ಪರ್ಮಿಷನ್ ಬೇಕು. ಆ ಕೋಟೆ ಹೇಗಿದೆಯಪ್ಪ ಅಂತಂದ್ರೆ ಕರೆಕ್ಟಾಗಿ ಡೀಪ್ ಅಲ್ಲಿಂದ ಇಳಿಲಿಕ್ಕೆ ಬರೋದಿಲ್ಲ. ಅದರ ತುದಿಯಲ್ಲಿ ಕೋಟೆ ಇದೆ. ಯಾರ ಕಾಲಘಟ್ಟದಲ್ಲಿ ಆಗಿದ್ದದು? ಅದು ರಾಣಿ ಪದ್ಮಲಾದೇವಿಯ ಕಾಲಘಟ್ಟದಲ್ಲಿ ಪ್ರಾರಂಭ ಆಯಿತು. ಚನ್ನಭೈರಾದೇವಿ ಕಾಲಘಟ್ಟದಲ್ಲಿ ಅದರಲ್ಲಿ ಯುದ್ಧ ಆಗತ್ತೆ. ಯುದ್ಧ ನಡೆದಿರುವಂತಹ ಸ್ಥಳ. ಹೋಗೋಣ ಹಾಗಾದ್ರೆ. ಹೋಗೋಣ ಬನ್ನಿ. ನ್ಯಾಚುರಲ್ ನೀರು ನೋಡ್ರಿ. ಹೌದಾ? ಟ್ಯಾಂಕಿಗೆ ಬಂದು ಎಲ್ಲರಿಗೂ ಸಪ್ಲೈ ಆಗುತ್ತೆ. ಎಲ್ಲಿಂದ ಬರುತ್ತೆ ನೀರದು? ಮೇಲ್ಗುಡ್ಡದಿಂದ. ಇವರು ಮಂಜಯ್ಯ ಜೈನ್ ಅಂತಂದು ಹೇಳಿ ಈ ಕಾರಣಿ ಊರಿನ ಗ್ರಾಮಸ್ಥರು ಮತ್ತು ಇಲ್ಲಿಯ ಮೂಲ ಕುಟುಂಬವೂ ಸಹ ಹೌದು. ಹಾಗಾಗಿ ಇಲ್ಲಿಯ ಇತಿಹಾಸದ ಬಗ್ಗೆ ಅಲ್ಪ ಸ್ವಲ್ಪ ಅಂದರೆ ನಮ್ಮಲ್ಲಿ ಶಾಸನಾತ್ಮಕ ಆಧಾರಗಳು ತುಂಬ ಕಡಿಮೆ. ಏನಿದ್ರು ಬಾಯಿಂದ ಬಾಯಿಗೆ ಬಂದಿರುವಂತಹ ಇತಿಹಾಸಗಳನ್ನು ಈಗ ಅವ್ರ ಮನೆತನದವರು ಇವ್ರಿಗೆ ಹೇಳಿರೋದು, ಇವರು ನಮಗೆ ಹೇಳ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ಇದಕ್ಕೆ ಸಂಬಂಧಪಟ್ಟಿರೋ ಹಾಗೆ ಇಲ್ಲಿಯ ಊರಿನ ಬಗ್ಗೆ, ಇಲ್ಲಿಯ ವಸತಿಯ ಬಗ್ಗೆ ಇತಿಹಾಸಗಳು ಇವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಹಾಗಾಗಿ ಇವರನ್ನ ಭೇಟಿ ಮಾಡಿಸಿದ್ದೀವಿ ನಾವು. ಒಳ್ಳೇದಾಯ್ತು ಸರ್. ಎಲ್ಲಿದೆ ಅದು ಬಸ್? ಅದು ಎಲ್ಲಿದೆ ಅದು ಕುದುರೆ? ಕುದುರೆಗಳು ಇಲ್ಲಿದ್ದಾವೆ. ಬೀಗ ಹಾಕಿದ್ದೀವಿ, ಬೀಗ ತರಕ್ಕೆ ಹೋಗಿದ್ದಾರೆ ಮಕ್ಕಳು. ಎಷ್ಟೊತ್ತಾಗುತ್ತೆ ಕುದುರೆ ಬೀಗ ತರೋದು? ಬರ್ತಾರೆ ಒಂದು 5 ನಿಮಿಷ. ಬನ್ನಿ, ಅಷ್ಟಂಟ ಅಲ್ಲಿಗೆ ಹೋಗೋಣ. ಬನ್ನಿ. ಅದನ್ನ ಕುದುರೆಗಳ ಬಗ್ಗೆ ನಿಮಗೆ ಗೊತ್ತಾಗಿದ್ದೆ ಯಾವಾಗ? ಅದು ನಮ್ಮ ಅಜ್ಜನ ಕಾಲದಿಂದ ನಡ್ಕೊಂಡು ಬರ್ತಾ ಇತ್ತು. ಹಿಂಗೆ ಕುದುರೆಗಳು ಇತ್ತು. ಅಲ್ಲಿ ದೇವಸ್ಥಾನ ಕಾಡಲ್ಲಿದೆ ಆ ಕಡೆ. ಅದು ಬೇರೆನ. ಅಲ್ಲಿ 3 ದೇವಸ್ಥಾನ ಇದ್ದಾವೆ. 3 ದೇವಸ್ಥಾನ ಇದ್ದಾವೆ. ಒಂದು ಜನಸ್ಥಿತಿಯಲ್ಲಿದ್ದೇವೆ. ಒಂದು ಕೆಲಸ ಮಾಡಿದ್ದೀವಿ, ಪ್ರತಿಷ್ಠಾಪನೆ ಕಳೆದ ವರ್ಷ ಮಾಡಿದ್ದೀವಿ. ಈಗ 1 ವರ್ಷ ಬಿಟ್ಟು 1 ವರ್ಷ ಜಾತ್ರೆ ಮಾಡ್ತೀವಿ. ಈ ವರ್ಷ ಈಗ ಮೊನ್ನೆ ವಾರ್ಷಿಕ ಇತ್ತು. ಮೊನ್ನೆ ಇತ್ತು ವಾರ್ಷಿಕ ಪೂಜೆ. ಕಳೆದ ವರ್ಷ ಪ್ರತಿಷ್ಠಾಪನೆ ಮಾಡಿದ್ದೀವಿ. ವರ್ಷ ಬಿಟ್ಟು ವರ್ಷ. ಇಲ್ಲಿ ಕುದುರೆಗಳಿದ್ದಾವೆ, ಒಂದು 3 ಕ್ವಿಂಟಾಲ್ 2.5-3 ಕ್ವಿಂಟಾಲ್ ಆಗುತ್ತವೆ. ಅದು ಲೆಕ್ಕ ಹೇಳೋಕ್ಕಾಗಲ್ಲ. ಅದು ನಾವೇನು ಬುಟ್ಟಿಲಿ ತುಂಬಿ ಹೆಗ್ರ ಮೇಲೆ ಇಟ್ಕೊಂಡು ಮಡಿ ಮೇಲೆ ಅಂದರೆ ಸ್ನಾನ ಮಾಡಿ ಪೂಜೆಗೆ ಅಲ್ಲಿಗೆ ತಗೊಂಡು ಹೋಗ್ತೀವಿ. ಅಲ್ಲಿ ದೇವಸ್ಥಾನ ಇಲ್ಲಿಂದ 2 ಕಿಲೋಮೀಟರ್ ಆಗುತ್ತೆ ದೇವಸ್ಥಾನ. ಅಲ್ಲಿಗೆ ತಗೊಂಡು ಹೋಗ್ತೀವಿ. ಅಲ್ಲೆಲ್ಲ ಪೂಜಾ ಕಾರ್ಯಕ್ರಮ ಮಾಡಿ ಅಲ್ಲಿ ಊಟ ಎಲ್ಲ ಮಾಡ್ತೀವಿ. ಅಡುಗೆ ಊಟ ಮಾಡಿ ಒಂದು 1000 ಜನ 1200 ಜನ ಆಗ್ತಾರೆ. ಮರಾಠಿಸ್ ಬರೋದು ಜಾಸ್ತಿ. ಮರಾಠಿಸರು ಗೊತ್ತಾ? ಮರಾಠಿಗಳು ಅಂದರೆ ಕುಣಿಬೆ ಚೆನ್ನಾಗಿ ಬರ್ತಾರೆ. ಅವರು ಜಾಸ್ತಿ ನಂಬಿರೋ ದೇವ್ರದು. ಅದು ನಾವು ನಮ್ಮ ಮಂಚಂದಿಂದ ನಂಬ್ಕೊಂಡು ಬಂದ ದೇವ್ರು. ಬೀರಪ್ಪ, ಜೈನ ಬೀರಪ್ಪ ಅಂತೇಳಿ. ಜೈನ ಬೀರಪ್ಪ ದೇವರು ಅಂತಾರೆ. ತೀರ್ಥಂಕರ ಮೂರ್ತಿ ಇದೆ. ಜೈನ ತೀರ್ಥಂಕರ ಗೊತ್ತಲ್ಲ?
ಮೂರ್ತಿನೂ ಇದೆ. ಈ ಕುದುರೆ ಬೀರಪ್ಪನೂ ಇದೆ. ಅದು ಜೈನ ಬೀರಪ್ಪ ದೇವಸ್ಥಾನ ಅಂತಾರೆ. ಓ, ದೇವ್ರ ಹೆಸರೇ ಕುದುರೆ ಬೀರಪ್ಪ. ಕುದುರೆ ಬೀರಪ್ಪ ಅಂದ್ರೆ ಏನು ಹೇಳ್ತಾರೆ, ಇನ್ನೂ ಜೈನ ಬೀರಪ್ಪ ಅಂತಾರೆ. ಆದರೆ ಎರಡು ಮೂರ್ತಿ ಇದೆಯಲ್ಲ, ಜೈನ ಬೀರಪ್ಪ ದೇವಸ್ಥಾನ ಅಂತಾರೆ, ಇನ್ನೊಂದು ತುರುಕ್ ಬೀರಪ್ಪ ಅಂತಾರೆ, ಇನ್ನೊಂದು ಬೇಟೆ ಬೀರಪ್ಪ ಅಂತಾರೆ. 3 ದೇವಸ್ಥಾನ ಇದ್ದಾವೆ. ಇನ್ನೊಂದು ಯಕ್ಷಿಣಿ ಅಂತ ಇನ್ನೊಂದು ಇದೆ. ಒಟ್ಟು 4 ಇದ್ದಾವೆ. ಈಗ ಅದು ಈ ವರ್ಷ ಜಾತ್ರೆ ಮಾಡಿದ್ರೆ ನೆಕ್ಸ್ಟ್ ವರ್ಷ ಮಾಡೋದಿಲ್ಲ. ಮತ್ತು ಮುಂದಿನ ವರ್ಷ ಇಲ್ಲಿಂದ ಕುದುರೆ ಹೊತ್ಕೊಂಡೋಗಿ ಒಂದು 10-15 ಜನ ಮಂಚಂದವರು ಎಲ್ಲ ಮಡಿ ಮೇಲೆ ತಗೊಂಡೋಗಿ ಅಲ್ಲಿ ಪೂಜೆ ಮಾಡಿ ಸಂಜೆ ಮತ್ತೊಂದು ಇಲ್ಲೇ ಇಡ್ತೀವಿ. ಮುಂಚೆ ಅದು ಅಲ್ಲಿತ್ತು ಕುದುರೆಗಳು. ಅಲ್ಲಿ ಒಂದು ಸ್ವಲ್ಪ ಇದೆ. ಅಲ್ಲಿ ಒಂದು 5-6 ಕುದುರೆ ಇಟ್ಟಿದ್ದೇವೆ. ಇಲ್ಲಿ ಏನಿದ್ರು ಒಂದು 3 ಕ್ವಿಂಟಲ್ 2 ಕ್ವಿಂಟಲ್ 2.5 ಕ್ವಿಂಟಲ್ ಆಗ್ಬೋದು ಅಷ್ಟು ಕುದುರೆ ಇಲ್ಲಿದೆ. ಅಂದ್ರೆ ಒಂದೊಂದು ಎಷ್ಟು ಸೈಜ್ ಇದೆ? ಇಷ್ಟರಿಂದ ಇಷ್ಟು ದೊಡ್ಡದವರೆಗೆ ಇದೆ ಮೇಡಮ್. ಯಾವ್ದ್ರಲ್ಲಿ ಮಾಡಿದ್ದಾರೆ? ಅದೆಲ್ಲ ಪಂಚಲೋಹದಿಂದ ಮಾಡಿದ್ದು. ಅದು ಎಷ್ಟು ವರ್ಷದಿಂದ ಮಾಡಿದ್ದ. ನಮ್ಮ ಅಜ್ಜನ ಕಾಲದಿಂದ ಒಂದು ಕೈ ಇದ್ರೆ ಒಂದು ಕಾಲೆಲ್ಲ ಮುರಿದೋದು ಎಲ್ಲ ಇದಾವೆ. ನಿಮ್ಮ ಅಜ್ಜ ಏನ್ ಕತೆ ಹೇಳ್ತಿದ್ರು ಕುದುರೆಗಳ ಬಗ್ಗೆ? ಯಾರ ಕಾಲಘಟ್ಟದೆಲ್ಲ ಆಯ್ತು ಅದು ಅಜ್ಜಗೂ ಗೊತ್ತಿಲ್ಲದ ಕಾಲಘಟ್ಟ. ಅಜ್ಜನ ನಡ್ಸ್ಕೊಂಡು ಬರ್ತಿದ್ರು. ಅದನ್ನ ಸಂಪ್ರದಾಯ ನಾವು ಮುಂದುವರ್ಸ್ಕೊಂಡು ಹೋಗ್ತಾ ಇದೀವಿ. ನಿಮ್ಮ ಅಜ್ಜ ಅಥವಾ ಅಜ್ಜಿಯವ್ರ ಕತೆ ಹೇಳಿದ್ದೇನು? ರಾಜರ ಕಾಲದಾಗ ಆಗಿರೋದು. ಕೋಟೆ ಐತಲ್ಲಿ. ಯಾವ ರಾಜರ ಕಾಲದಲ್ಲಿ? ಅದು ಚೆನ್ನಭೈರ ದೇವಿ ಅಂತಾರೆ. ಅದರಷ್ಟು ಬಗ್ಗೆ ಅವರಿಗೂ ಮಾಹಿತಿ ಇಲ್ಲ. ಕೋಟೆ ಇದೆ ಅಲ್ಲಿ. ಕೋಟೆ ಇದೆ, ಕೆರೆ ಇದೆ. ಇಲ್ಲಿಂದ ಗಂಗನಾಡು ಬೈಂದೂರು ಗೊತ್ತಾ? ಬೈಂದೂರಿಗೆ ಇಲ್ಲಿ ನಡ್ಕೊಂಡು ಹೋಗೋಕ್ಕಾಗತ್ತೆ. ಕಾಲಾದಿ ಇದೆ ಮಧ್ಯೆ. ಈಗ ಕೋಟೆ ಇದೆ, ಅದರಲ್ಲೊಂದು ಕೆರೆ ಇದೆ. ಮೊದಲೇ ಏನು ಜಾಸ್ತಿ ಜನ ಓಡಾಡ್ತಿರೋದು ಇದಾರೆ. ಅಂದ್ರೆ ನಮಗೆ ಅಂಗಡಿ ಹೋಗ್ಬೇಕಂದ್ರೆ ಬೈಂದೂರಿಗೆ ಹೋಗ್ಬೇಕಿತ್ತು. ಮೊದಲು ಈ ಕಡೆ ಎಲ್ಲೋ ಅಂಗಡಿ ಇರಲ್ಲ, ಹೋಗಿಲ್ಲ ಸಾಗರ ಹೋಗ್ಬೇಕು. ಇಲ್ಲಿ ಈಗ ಯಾರು ಓಡಾಡೋದಿಲ್ಲ ಬೇಡ ಮೇಡಮ್. ಗೇಟ್ ಬೈಂದೂರು ಇಲ್ಲಿಂದ ಗಂಗನಾಡು 12 ಕಿಲೋಮೀಟರ್ ಆಗುತ್ತೆ. ಆ ಕಡೆ ಬೈಂದೂರು 6 ಕಿಲೋಮೀಟರ್ ಆಗುತ್ತೆ. ಗಂಗನಾಡು ಅಂದ್ರೆ ಅದೊಂದು ಸಂಸ್ಥಾನನ ಅಲ್ಲ, ಗಂಗನಾಡು ಅನ್ನುವಂಥದ್ದು ಒಂದು ಪ್ರಮುಖ ಊರಾಗಿತ್ತು. ಅಲ್ಲೊಂದು ಬಸದಿ ಕಟ್ಟಿದ್ದಾರೆ, ಜೈನ ಬಸದಿ ಇದೆ, ಶಾಸನ ಇದೆ. ಆದ್ರೆ ಏನಿದೆ, ದೇವಸ್ಥಾನ ಎಲ್ಲ ಬಿದ್ದು ಫೌಂಡೇಶನ್ ನಂದಿದೆ. ಮತ್ತೇನಿಲ್ಲ, ಪೀಠ ಇದೆ, ಜಾಗ ಎಲ್ಲ ಇದೆ ಅಲ್ಲಿ. ಓಕೆ, ಬನ್ನಿ. ಬಂತು ಅನ್ಸುತ್ತೆ, ನೋಡೋಣ. ನೋಡಿ ನೀವು ಚಿಕ್ಕದ್ರಿಂದ ಇದ್ದಾಗ್ಲಿಂದಲೂ ಪೂಜೆ ಪೂಜೆಗೆ ನಮ್ಮ ಅಜ್ಜ ಅಪ್ಪ ಅಮ್ಮ ಕಾಲದಲ್ಲಿ ಮಾಡ್ಕೊಂಡು ಬರ್ತಾ ಇದ್ದೇವೆ. ಹಂಗೆ ಮುಂದುವರ್ಸ್ಕೊಂಡು ಬರ್ತಾ ಹೋಗ್ತಾ ಇದೀವಿ ಅಷ್ಟೇ. ನನಗೊಂದು ಆಶ್ಚರ್ಯ, ಇಲ್ಲಿ ಮನೆಗಳೇ ಇಲ್ಲವಲ್ಲ, ಹೆಂಗೆ ಬದುಕು ನಿಮ್ದು? ಮನೆಗಳಿದ್ದಾವೆ, ನಮ್ದು ಒಂದು 25 ಮನೆ ಇದ್ದಾವೆ. ಇಲ್ಲ ಇಲ್ಲಿ ಬಸ್ಸಿನ ವ್ಯವಸ್ಥೆ ಇಲ್ಲಿಗೆ? ಬಸ್ ಇಲ್ಲ, ಎಲ್ಲ ಮನೆಗೆ ಒಂದು ಬೈಕು ಕಾರು ಇಟ್ಕೊಂಡಿದ್ದಾರೆ. ಮುಂಚೆ ನಡ್ಕೊಂಡು ಹೋಗ್ತಿದ್ದವ. ಎಷ್ಟು ಕಿಲೋಮೀಟರ್ ನಡೀತಾ ಇದ್ರಿ? ಅದು ಹೇಳಕ್ ಬರೋದು ಮೇಡಮ್. ನಮ್ಮ ಅಜ್ಜಿ ಮನೆ ಇಲ್ಲಿಂದ 30-40 ಕಿಲೋಮೀಟರ್. ಅಲ್ಲಿಗೆ ನಾವು ನಡ್ಕೊಂಡು ಹೋಗಿ ಬರ್ತಿದ್ದೆವು ಬಸ್ ಇಲ್ಲಿದ್ದಾಗ. ಅದಕ್ಕೆ ನೀವು ಸಣ್ಣ ಇರೋದು. ಬನ್ನಿ, ಏನು ಮಾಡಕ್ ಬರಲ್ಲ. ಇಲ್ಲಿಂದ ಗಂಗಾನಾಡು ಕೋಟೆಗೆ ಹೋಗಿದ್ವಲ್ಲ, ನಮಗೆ ಸುಸ್ತಾಗಿತ್ತು ಬಿಟ್ರೆ ಇವ್ರು ಕೂರ್ಬೇಕು ನಿಲ್ಬೇಕು ಅಂತ ಏನು ಹೇಳಿಲ್ಲ ಇವರು. ನಮ್ಮ ಮಾಮೂಲಿ ಇರ್ತಾವ, ನಡೆಯೋದೆಲ್ಲ ಏನು. ಮತ್ತೆ ತುಂಬಾ ಸೌಮ್ಯ ಸ್ವಭಾವದ ವ್ಯಕ್ತಿ ಮೇಡಮ್ ಇವರು. ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ. ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ, ಸ್ಫೂರ್ತಿ ಕೂಡ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ. ಇದೇ ಸೈಜ್ ಕುದುರೆ, ಈ ಸೈಜ್ ಕುದುರೆ ಇದಾವಲ್ಲ, ಈ ಮರಿಗೆಲ್ಲ ಒಂದು ಅರ್ಧ ಈ ಹತ್ರ ಇದೆ, ಕಾಲ್ ಭಾಗ ಇದೆ. ಚಿಕ್ಕದಿಂದ ದೊಡ್ಡದು, ಇದಕ್ಕೂ ದೊಡ್ಡದಿಲ್ಲ, ಈ ಸೈಜ್ ಇದೆ ಮೇಡಮ್. ಇದಕ್ಕೂ ಸ್ವಲ್ಪ ಇದಕ್ಕಿಂತ ಚಿಕ್ಕದೆಲ್ಲ ಇರೋದು. ಆನೆ, ಕುದುರೆ, ಎತ್ತು ಏನಿದೆ ಅವನ್ನ ಅದರೊಳಗೆ ಅಂತ ಹೇಳೋಕ್ಕಲ್ಲ. ಅದನ್ನ ಪರಿಚಯ ಹಿಡಿಯೋಕ್ಕೂ ಅಷ್ಟು ಇದಾಗಲ್ಲ ನೋಡಿ. ಇವೆಲ್ಲ ಇದು ಕಲ್ಲಿಂದ ಮಣ್ಣಿಂದ ಮಾಡಾಕಿದೆ, ಅವಾಗಿನ ಕಾಲದ ಅದು. ಅವು ತೀರಾ ಒಂದು ಯಾವುದೇ ವಯಸ್ಸಾದ್ಮೇಲೆ ಒಂದು ಸ್ವಲ್ಪ ಸತ್ವ ಕಳ್ಕೊಂಡು ಏನೋ ಅಂಗವೀನ ಆಗಿರ್ತವೆ ಕೆಲವೊಂದು. ಇದಾವೆ ಇದಾವೆ, ಶೂಲ ಇದಾವೆ, ಕುದುರೆಗಳು ಇದಾವೆ. ಕುದುರೆಗಳು ಜಾಸ್ತಿ ಇಟ್ಟಿಲ್ಲ, ನಾವು ಒಂದು 3-4 ಇಟ್ಟಿದ್ದೇವೆ. ಅದ್ರಾಗ ಈ ಕಳ್ತನ ಇಂಥದ್ದಾಗ್ಬಿಡುತ್ತಲ್ಲ, ಜಾಸ್ತಿ ಇರುತ್ತೆ ಒಂದು ಇದಕ್ಕೆ ಹಾಕಿಡ್ತೀವಿ. ಪಂಚಲೋಹದ್ದು. ಸರ್, ಏನಿದ್ರು ಕತೆ? ರಾಣಿ ಚೆನ್ನಭೈರಾದೇವಿಗೂ ಈ ಕುದುರೆಗಳಿಗೆ ಏನ್ ಸಂಬಂಧ? ಯಾಕೆ ಅಂತ ಹೇಳಿದ್ರೆ, ಇವಾಗ ನಿಮ್ಮ ಜೈನ ಧರ್ಮದಲ್ಲಿ ಬಂದಾಗ ಯಕ್ಷಿಣಿಯರು ಕೂಡ ಕುದುರೆ ಮೇಲೆ ಕುತ್ಕೊಂಡಿರ್ತಾರೆ. ಆ ಪ್ರತೀತಿ ಏನಾರು ಇದೆಯಾ? ಇದನ್ನ ಮಾಡಿದ ಉದ್ದೇಶಗಳೇನು? ರಾಣಿ ಕಾಲಘಟ್ಟದಲ್ಲಿ ಯಾವಾಗ ಆಗಿದ್ದು? ಮೇಡಮ್, ಇದು ನಾನು ತಿಳಿದುಕೊಂಡ ಪ್ರಕಾರ
ರಾಣಿ ಪದ್ಮಲಾದೇವಿಯ ಅವಧಿಯಲ್ಲಿ, ಚೆನ್ನಭೈರಾದೇವಿ ಅಜ್ಜಿ ಅಜ್ಜಿ ಅವರ ಅವಧಿಯಲ್ಲಿ ಈ ಕೋಟೆ ಪ್ರವರ್ಧಮಾನಕ್ಕೆ ಬಂತು ಅನ್ನುವಂಥದ್ದು ಒಂದಿದೆ. ಅವರ ನಂತರ ಆ ಕೋಟೆ ಹಾಗೆ ಇತ್ತು, ಆದರೆ ಯಾವುದೇ ಯುದ್ಧಗಳು ಸಹ ನಡೆದಿರೋದಿಲ್ಲ. ಆದರೆ ರಾಣಿ ಚೆನ್ನಭೈರಾದೇವಿಯ ಕಾಲಘಟ್ಟದಲ್ಲಿ 1570ರಲ್ಲಿ ಒಂದು ಯುದ್ಧ ನಡೆಯುತ್ತೆ. ಆ ಯುದ್ಧದ ಕತೆ ಆಮೇಲೆ ಹೇಳ್ತೀನಿ. ಈ ಕುದುರೆಗಳು ಯಾಕೆ ಇಲ್ಲಿ ಇಷ್ಟೊಂದು ಅಂತಂದು, ಇಲ್ಲಿ ಕಾರಣಿ ಅನ್ನುವಂತಹದ್ದು ಕುದುರೆ ತರಬೇತಿಯ ಬೃಹತ್ ಕೇಂದ್ರ. ಈಗ ನಾವು ಕುದುರೆಗೆ ಅಂತ ಹೇಳಿದೆ ನಾನು, ಕುದುರೆಗೆ ಇಲ್ಲಿಗೆ ಹೋಲಿಕೆ ಮಾಡೋದು ಚಿಕ್ಕದದು. ಇಲ್ಲಿಂದ ಹೊಗೆವಡ್ಡಿಯವರೆಗೆ ಹೆಚ್ಚು ಕಡಿಮೆ ಒಂದು 14-15 ಕಿಲೋಮೀಟ್ರ್ ವರೆಗೂ ಪಡುಬೀಡು, ಆನಂತರ ಇನ್ನೊಂದು 2-3 ಊರು ಬರುತ್ತೆ, ಅತ್ತಿಮನೆ, ಪಡುಬೀಡು ಇವೆಲ್ಲ ಬರ್ತವೆ. ಆ ಊರುಗಳ ಮೇಲೆ ಅಂದರೆ ಆವಾಗ ಅದು ಊರು ಅಂತ ಆಗಿರಲಿಲ್ಲ, ತರಬೇತಿ ಕೇಂದ್ರವೇ ಆಗಿತ್ತು. ಇಲ್ಲಿಂದ ಹೊಗೆವಡ್ಡಿಯವರೆಗೂ ಅಲ್ಲೊಂದು ರಾಜ ಸಂಸ್ಥಾನ ಇದೆ, ಅಲ್ಲಿಯವರೆಗೂ ತರಬೇತಿ ಕೇಂದ್ರ. ಹಾಗಂತ ಕೇವಲ ಕುದುರೆಗಳನ್ನು ಮಾತ್ರ ತರಬೇತಿ ಕೊಡ್ತಾ ಇದ್ರು ಅಂತಂದಲ್ಲ, ಆನೆಗಳನ್ನು ಸಹ ಪಳಗಿಸ್ತಾ ಇದ್ರು. ಈಗ ಆ ಕುದುರೆಗಳನ್ನು ಎಲ್ಲಿಂದ ತರ್ತಿದ್ರು ಅಂತಂದರೆ ಮಧ್ಯಪ್ರಾಚ್ಯದಿಂದ ತರಿಸ್ತಾ ಇದ್ರು. ಈಗ ನಾವು ಪರ್ಷಿಯಾ ಅಂತ ಹೇಳಿ ಕರಿತೇವಲ್ವಾ, ಅಲ್ಲಿಂದ ಮ್ಯಾಕ್ಸಿಮಮ್ ಕುದುರೆಗಳು ಬರ್ತಾ ಇದ್ವು. ಬಂದಿರುವಂತಹ ಕುದುರೆಗಳನ್ನು ಇಲ್ಲಿ ತರಬೇತಿಗೆ ತರ್ತಾ ಇದ್ರು. 1 ತಿಂಗಳುಗಳ ಕಾಲ ಅವುಗಳನ್ನು ಏನೂ ತರಬೇತಿ ಇಲ್ಲದೆ ಈ ವಾತಾವರಣಕ್ಕೆ ಹೊಂದಿಸಿಕೊಳ್ಳುವಂತಹ ಒಂದು ಉದ್ದೇಶದಿಂದ ಒಂದೇ ಕಡೆ ನೆಲೆ ಹಾಕಿಸ್ತಿದ್ರು ಅವನ್ನ. ಆ ಸಂದರ್ಭದಲ್ಲಿ ಆ ಕುದುರೆಗಳೆಲ್ಲ ಏನು ಮಾಡ್ತಿದ್ವು ಅಂತಂದರೆ ವಾಮಿಟಿಂಗ್ ಮಾಡ್ಕೊಳ್ಳೋವು, ಆನಂತರ ಜ್ವರ ಬರೋದು, ಸಹಜ ಮನುಷ್ಯನಿಗೆ ಯಾವ ರೀತಿಯಾಗಿರ್ತಕ್ಕಂತಹ ತೊಂದರೆ ತಾಪತ್ರಯಗಳಾಗ್ತಾಯಿದ್ವು ಆ ಕುದುರೆಗಳಿಗೂ ಆಗ್ತಾಯಿದ್ವು. ಆ ಒಂದು ತಾಪತ್ರಯಗಳನ್ನು ಕಳೆದು, ಅಂದರೆ ಅದರಲ್ಲಿ ಕೆಲವೊಂದು ಸಾಯ್ತಾ ಇದ್ವು. ಉಳಿದಿರ್ತಕ್ಕಂತಹ ಕುದುರೆಗಳು ಈ ವಾತಾವರಣಕ್ಕೆ ಸೆಟ್ ಆದವು ಅನ್ನುವಂಥ ಭಾವನೆ. ಆ ಸೆಟ್ ಆಗಿರ್ತಕ್ಕಂತಹ ಕುದುರೆಗಳನ್ನು ತಂದು ಇಲ್ಲಿ ತರಬೇತಿ ಮಾಡ್ತಾಯಿದ್ರು. ವರ್ಷಾನುಗಟ್ಟಲೆ ತರಬೇತಿ ಮಾಡಿ ಅದಕ್ಕೆ ಯುದ್ಧಕ್ಕೆ ತರಬೇತಿ ಏನೇನು ಬೇಕು ಎಲ್ಲವನ್ನು ಕಲಿಸಿದ ಬಳಿಕ ಆ ಕುದುರೆಗಳನ್ನು ತಮ್ಮ ಸಾಮ್ರಾಜ್ಯಕ್ಕೆ ಎಷ್ಟು ಬೇಕೋ ಅಷ್ಟು ಕುದುರೆಗಳನ್ನು ಇಟ್ಕೊಳ್ತಾ ಇದ್ರು. ಉಳಿದಿರೋ ಕುದುರೆಗಳನ್ನು ವ್ಯಾಪಾರಕ್ಕೆ ಇಡ್ತಾ ಇದ್ರು. ಹೀಗೆ ವ್ಯಾಪಾರಕ್ಕೆ ಇಟ್ಟಿರ್ತಕ್ಕಂತಹ ಕುದುರೆಗಳು ಮತ್ತು ಆನೆಗಳನ್ನು ಬೇರೆ ದೇಶದವರು, ಬೇರೆ ರಾಜ್ಯದವರು ಪರ್ಚೇಸ್ ಮಾಡ್ತಾ ಇದ್ರು. ಉದಾಹರಣೆಗೆ ಕೆಳದಿಯವರು ದೊಡ್ಡ ಪ್ರಮಾಣದಲ್ಲಿ ಪರ್ಚೇಸ್ ಮಾಡ್ತಾ ಇದ್ರು. ಆನಂತರ ಬಿಜಾಪುರದ ಸುಲ್ತಾನರು, ಆದಿಲ್ ಶಾಹಿಗಳು, ಆಮೇಲೆ ವಿಜಯನಗರದ ಅರಸರಿಗೂ ಇವರು ಕೊಡ್ತಾ ಇದ್ರು. ಅವರು ಕೆಲವು ಸಂದರ್ಭದಲ್ಲಿ ಪರ್ಚೇಸ್ ಮಾಡ್ತಾಯಿದ್ರು. ಹೀಗೆ ಇದನ್ನು ಕೊಂಡುಕೊಂಡು ಹೋಗಬೇಕಾದ್ರೆ ಏನು ಮಾಡ್ತಾಯಿದ್ರು ಅಂತಂದರೆ, ಆವಾಗಿನದ್ದು ಒಂದು ನಂಬಿಕೆ, ನಾವು ಈ ಕುದುರೆಗಳನ್ನು ತೆಗೆದುಕೊಂಡು ಹೋಗ್ತಾ ಇದ್ದೀವಿ, ಆ ಕುದುರೆ ನಮ್ಮಲ್ಲಿ ಹೋಗುವಲ್ಲಿವರೆಗೆ ಅಥವಾ ನಮ್ಮಲ್ಲಿ ಹೋದ ಮೇಲೆ ಅದು ತನ್ನ ಜೀವಿತಾವಧಿಯವರೆಗೆ ಏನೂ ತೊಂದರೆ ಆಗಬಾರ್ದು. ಈ ಸ್ಥಳದಿಂದ ನಾನು ಕೊಂಡ್ಕೊಂಡು ಹೋಗ್ತಾ ಇದ್ದೀನಲ್ವಾ, ಹಾಗಾಗಿ ಅದರ ಪ್ರತಿಯಾಗಿ ನಾನು ಒಂದು ಕುದುರೆಯನ್ನು ನಿಮ್ಗೆ ಮಾಡಿಸಾಕ್ತೀನಿ ಅಂತಂದು ಹೇಳಿ ಆ ರೀತಿ ಕುದುರೆಗಳನ್ನು ಇಲ್ಲಿ ಮಾಡಿ ಹಾಕಿ ಇಲ್ಲಿಂದ ಕುದುರೆಗಳನ್ನು ಒಯ್ತಾ ಇದ್ರು. ಇವಾಗ ನಾವು ನೋಡ್ತಾ ಇದೀವಲ್ಲ ಆ ರೀತಿ ಕುದುರೆಗಳು, ಆ ರೀತಿಯ ಕುದುರೆ. ಈ ತರ ಎಷ್ಟಿತ್ತು? ಈ ಥರ ನಾನು ಇಲ್ಲಿಗೆ ಬಂದಿರೋ ಮಾಹಿತಿ ಪ್ರಕಾರ ಮತ್ತು ಹಿರಿಯವರನ್ನ ಕೇಳಿರೋ ಪ್ರಕಾರ, ಇವರಂಥವ್ರನ್ನ ಕೇಳಿರೋ ಪ್ರಕಾರ ಹೆಚ್ಚು ಕಡಿಮೆ ಒಂದು 30 ಹೊರೆ ಅಂತ ಹೇಳ್ತಿದ್ರು. ಈಗ 10 ಹೊರೆ ಇದೆ. ಈಗ 16-17 ಜನ ಹೊರಬಹುದು. ಬುಟ್ಟಿ ತುಂಬ ಹೊರಬೇಕು, ಯಾಕಂದ್ರೆ ಅದು ತೂಕ ಅನಿಸುತ್ತೆ. ಅದು ಆವಾಗ ಒಂದು 30 ಜನ ಹೊರುವಷ್ಟಿತ್ತು ಅಂತದ್ದು ನಮ್ಮಲ್ಲಿ ಒಬ್ಬರು ಅಜ್ಜರು ಹೇಳಿದ್ದು ಕೇಳಿ. ಒಬ್ರು ಎಷ್ಟು ಹೊರ್ತಾರೆ? 30 ಜನ ಅಂತ ಹೇಳಿದ್ರೆ ಯಾವ ರೀತಿ ಅದು? ಒಂದು 40 kg ಆಗುವಷ್ಟು ಇದಿರುತ್ತೆ. ನಾನು 10 kg ಹೊತ್ರೆ ಇವ್ರು 20 ಹೊರಬಹುದು. ಹಂಗೆ ಒಂದು ಬುಟ್ಟಿ, ಒಂದ್ ಕುದುರೆ ಎಷ್ಟು ಕೆಜಿ ಬರ್ಬೋದು? ಕೆಜಿ ಬರಲ್ಲ ಮೇಡಮ್, ಅರ್ಧ ಕೆಜಿ ಚಿಕ್ಕದ್ರಿಂದ ಇದೆ ಮೇಡಮ್. ಈಗ 1/4 kg ಇಂದ 1 kg ಬರೋ ಕುದುರೆ, 1.5 kg ಬರೋ ಕುದುರೆ ಇದೆ. ಅವನು ಒಟ್ಟು ನಾವು ಹಿಂಗೆ ಬುಟ್ಟಿಗೆ ತೆಗೆದು ಹಾಕೊಳ್ತೀವಿ, ಹೊತ್ಕೊಂಡು ಹೋಗ್ತೀವಿ. ಮಧ್ಯೆ ಒಂದು ಹಳ್ಳ ಸಿಗುತ್ತೆ, ಅಲ್ಲಿ ತೊಳಿತಿದ್ದೀವಿ ಅವನ್ನ ನೀರಲ್ಲಿ ಇಟ್ಟು. ತೊಳೆದು ಮತ್ತೆ ಬುಟ್ಟಿ ತಗೊಂಡು ದೇವಸ್ಥಾನದಲ್ಲಿ ಅಲ್ಲಿ ಎಲೆ ಮೇಲೆ ಹಾಕಿ, ಇದು ಬಾಳೆ ಎಲೆ ಗೊತ್ತಲ್ಲ, ಅದ್ರ ಮೇಲೆ ಹಾಕಿ ಆಮೇಲೆ ಪೂಜೆ ಮಾಡಿ ಸಂಜೆ ಅಲ್ಲಿಂದ ಮತ್ತೆ ಹೊತ್ಕೊಂಡು ವಾಪಸ್ ತಂದು ಪ್ರತೀತಿ ಇದೆ. ಕುದುರೆನು ಕತ್ಕೊಂಡು ಹೋಗ್ತಾ ಇದ್ರಾ? ಅಂದ್ರೆ ಇಲ್ಲಿಂದ ಮೊದ್ಲು ಕಳ್ತನ ಆಗಿತ್ತು ಅಂತ ಹೇಳ್ತಾರೆ ಮೇಡಮ್. ಇಟ್ಟಿರುವ ಕುದುರೆಗಳನ್ನು. ಹೌದು, ಅದು ನಮಗೆ ಅಷ್ಟು ಇದಿಲ್ಲ. ಅದು ಕದ್ದಿರೋದ್ರಿಂದ ಅಲ್ಲಿರುವಂತಹ ಕುದುರೆಗಳನ್ನ ಅಲ್ಲಿಂದ ಇಲ್ಲಿ ಬಸದಿಗೆ ತಾಣ ಬಂದ್ರು ಅನ್ನುವಂಥದ್ದು ಒಂದು ಮಾಹಿತಿ.